ಆದಿಯವರೇ, ಈಗ ಈ ದುಡ್ಡು ಕಂಪ್ಲೀಟ್ ಆಗಿ ನನಗೆ ಸೇರಿದ್ದು ತಾನೆ? ಇದೇನ್ ಭಾಗ್ಯ ಹೀಗೆ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನಿಮಗೆ ಸೇರಿದ್ದು. ಇದನ್ನ ನಾನು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ತಾನೆ? ನಾನು ಹಾಗೆ ಮಾಡಿದ್ರೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಲ್ವಾ? ಏನು ಕರ್ಮನೋ ಏನೋ, ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ನಾನು ಕುತ್ತಿಗೆ ಬರುತ್ತೆ. ಸರ್ ನಮಸ್ತೆ. ಹಲೋ ಸರ್. ಸರ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಸರ್. ಆ ಕ್ಯಾಶ್ನ ತಗೊಬಂದು ಕೊಡಿ ಸರ್ಗೆ. ಓಕೆ ಸರ್. ಸರ್ ಒಂದ್ಸಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಬ್ಯಾಗು. ಎಲ್ಲ ಕರೆಕ್ಟ್ ಆಗಿದೆ. ಓಕೆ. ಅಲ್ಲ ಸರ್, ಅದು ಹೇಗೆ ಕಲ್ಪ್ರೇಟ್ನ ಕಂಡುಹಿಡಿದ್ರಿ? ಸರ್ ಈ ತರ ಸುಮಾರು ಕೇಸ್ನ ನೋಡಿದ್ದೀನಿ, ಇದೇನು ಹೊಸದಲ್ಲ. ಎಲ್ಲ ಕೇಸ್ನು ಡೀಲ್ ಮಾಡೋಕೆ ಅದರದೇ ಆದಂತ ಒಂದು ವೇ ಇರುತ್ತೆ. ಆ ವೇನಲ್ಲಿ ನೋಡಿದ್ರೆ ಈಸಿಯಾಗಿ ಕಂಡುಹಿಡಿಬೋದು ಸರ್. ಈ ಕಳ್ಳನು ಅಷ್ಟೇ ಅದೇ ವೇನಲ್ಲಿ ಹುಡುಕ್ದೆ ಸಿಗಾಕೊಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸರ್. ಸರಿ, ಆಗಿದ್ರೆ ನಾನಿನ್ನು ಹೊರಡ್ತೀನಿ. ಎಸ್ ಸರ್, ಕೇರ್ಫುಲ್ ಆಗಿ ಹೋಗಿ. ಮೇಡಮ್ ಮೇಡಮ್, ಏನೋ ಒಂದೇ ಒಂದ್ಸಲ ಆ ಟೇಬಲ್ ಮೇಲೆ ನಾನು ಫೋನ್ ಕೊಡ್ತೀರಾ? ಏನೋ ಫೋನಾ? ಹ್ಞೂ ಮೇಡಮ್. ಏಯ್, ಫೋನ್ ಕೊಡಕ್ಕಾಗಲ್ಲ, ಯಾವಾಗ್ಲೂ ಇದೇ ಆಯ್ತು ನಿಂದು. ಕೊಡಿ ಮೇಡಮ್, ಏನಾಗಲ್ಲ. ಯಾರಿಗೂ ಗೊತ್ತಾಗ್ತಿರೋ ಥರ ಒಂದು ಫೋನ್ ಮಾಡ್ತೀನಿ. ಸುಮ್ಮನೆ ಇದ್ರೆ ಸರಿ, ಕೊಡಕ್ಕಾಗಲ್ಲ ಕಣೋ. ಮೇಡಮ್, ಸ್ಟೇಷನ್ ನನಗೋಸ್ತಾ ನಿಮ್ಗೋಸ್ತಾ? ಆ್ಯಕ್ಚುಲಿ ಹಾಗೆ ನೋಡೋಕೆ ಹೋದ್ರೆ ನಿಮ್ಗಿಂತ ಮುಂಚೆನೇ ಈ ಸ್ಟೇಷನ್ ಬರೋಕ್ಕೆ ಶುರು ಮಾಡಿದ್ದೀನಿ ನಾನು. ನಿಮ್ಮ ಸೀನಿಯರು ಮೇಡಮ್. ತಲೆ ಅಳ್ತೆ ಮಾತಾಡಬೇಡ ಮೇಡಮ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದೇ ಒಂದು ಕಾಲ್ ಮಾಡ್ಕೊಡ್ತೀನಿ ಪ್ಲೀಸ್ ಮೇಡಮ್. ಮೇಡಮ್ ಬೇಕಿದ್ರೆ ನಿಮ್ಗೆ ಕಾಲ್ ಬೀಳ್ತೀನಿ ಮೇಡಮ್, ಪ್ಲೀಸ್ ಕೊಡಿ ಮೇಡಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯನ ಯಾರಿಗೂ ಹೇಳಲ್ಲ ಮೇಡಮ್. ಬೇಗ ವಾಪಸ್ ಕೊಡ್ಬೇಕು. ಒಂದೇ ಒಂದು ಫೋನ್ ಮೇಡಮ್, 5 ನಿಮಿಷ ವಾಪಸ್ ಕೊಟ್ಬಿಡ್ತೀನಿ. ಥ್ಯಾಂಕ್ಸ್ ಮೇಡಮ್. ಅರೆ, ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹೇಯ್, ಏನೋ ನಿನ್ನ ಪ್ರಾಬ್ಲಮ್ಮು? ಹಲೋ, ಪ್ರಾಬ್ಲಮ್ ಇವಾಗ ನಂದಲ್ಲಪ್ಪ, ನಿಂದು. ನೋಡು, ನಂಗೆ ಜೈಲಲ್ಲಿದ್ದು ತುಂಬಾ ಅಭ್ಯಾಸ ಇದೆ, ನಿನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡಿಸ್ಲಾ? ಏನು ಸ್ಟೇಷನಾ? ಯಾಕೆ? ಯಾಕ? ನೀ ನಂಗೆ ಡೀಲ್ ಕೊಟ್ಟಿರೋದು, ಲೊಕೇಶನ್ ಕಳಿಸಿರೋದು ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಇವಾಗ ನಾನೇನಾದ್ರೂ ಬಾಯ್ ಬಿಟ್ರೆ ನಿನಗೂ ನನ್ನ ಥರನೇ ಜೈಲೂಟ ಫಿಕ್ಸು. ಏಯ್ ಬೇಡ, ಆ ಥರ ಎಲ್ಲ ಏನೂ ಮಾಡಬೇಡ. ಹಾಗೆ ನಾನು ಮಾಡಬಾರ್ದು ಅಂದರೆ ನೀನು ಒಂದು ಹೆಲ್ಪ್ ಮಾಡಬೇಕು. ಏನು ಹೆಲ್ಪು? ಇವಾಗಿಂದ ಇವಾಗಲೇ 2 ಲಕ್ಷ ತಗೊಂಬಂದು ನನ್ನ ಬಿಡಿಸ್ಕೊಂಡು ಹೋಗ್ಬಿಡು. ಏನು 2 ಲಕ್ಷನಾ? ಏನು ಆಟ ಆಡ್ತಿದ್ಯಾ? ಅಷ್ಟೆಲ್ಲ ತರಕ್ಕಾಗಲ್ಲ. ಸರಿ, ಆಗಿದ್ರೆ ನನ್ನ ಜೊತೆ ಕಂಪನಿ ಅನ್ಸಕ್ಕೆ ರೆಡಿ ಆಗಿರು. ಏಯ್ ನೋಡು, ನಾನು ಅರೇಂಜ್ ಮಾಡ್ತೇನೆ, ನನ್ನ ಹೆಸರಲ್ಲಿ ಹೇಳಕ್ ಹೋಗ್ಬೇಡ. ಹಾಗ್ಬಾ ದಾರಿಗೆ.
ಶ್ರೇಷ್ಠ, ಅಲ್ಲ ಶ್ರೇಷ್ಠ, ಇವಳು ಕ್ಲಾಸ್ಗೆ ಹೋಗು ಅಂತ ಹೇಳಿದ್ರು ತಾನೆ, ನೀನ್ ಏನು ಕರ್ಕೊಂಡು ಬಂದೆ? ಅಂಥದ್ದು ಏನು ಇಂಪಾರ್ಟೆಂಟ್ ಕೆಲಸ? ತನ್ವಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಅದೇ ಕೊಡೋ ನನ್ಗಿರೋ ಇಂಪಾರ್ಟೆಂಟ್ ಕೆಲಸ. ಹೊರಗಡೆನಾ? ಯಾಕೆ? ಇದೇನ್ ತಾಂಡವ್ ಹೀಗೆ ಕೇಳ್ತಿದ್ಯಾ? ಪಾಪ ಅವಳು ನಿನ್ನೆಯಿಂದ ಸಸ್ಪೆನ್ಷನ್ ಅಂತ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿರ್ತಾಳೆ. ಅವಳಿಗೊಂಚೂರು ಹೊರಗಡೆ ಕರ್ಕೊಂಡೋದ್ರೆ ಅವಳು ಫೀಲ್ ಆಗ್ತಾಳೆ. ಪಾಪ ಕಣೋ ಅವಳು. ಶ್ರೇಷ್ಠ, ಈ ಮಾತು ನೀನ್ ಹೇಳ್ತಿದ್ಯಾ? ಖಂಡಿತ ನಾನೇ ಹೇಳ್ತಾ ಇದ್ದೀನಿ. ತನ್ವಿ ಬಾ. ಪರವಾಗಿಲ್ಲ ಪಾಪ, ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಪುಟ್ಟ, ಏನು ಬೇಡ, ಇವತ್ತು ನೀನ್ ಕ್ಲಾಸ್ಗೆ ಹೋಗೋದು ಬೇಡ. ನಾನು ನೀನು ಎಲ್ಲ ಹೊರಗಡೆ ಹೋಗೋಣ. ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಟೈಮ್ ಆಯ್ತಲ್ವಾ? ಪಪ್ಪ ಅದು ಪುಟ್ಟ ಪ್ಲೀಸ್ ಪುಟ್ಟ. ಸರಿ ಪಪ್ಪ, ಆಯ್ತು. ಮೇಡಮ್ ನಿಮ್ಗೆ ಹೇಳು ಮೀನಾಕ್ಷಿ, ನೀನು ಏನೋ ಹೇಳೋದಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಹೇಳು ಹೇಳು. ಅಣ್ಣ, ಆದಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಮತ್ತೆ ಆ ಚಾಲೆಂಜ್ ವಿಷಯ ಎಲ್ಲ ಹೇಳಕ್ ಬರಬೇಡಮ್ಮ. ನಿನ್ನೆಯಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ಆ ವಿಷಯ ಅಲ್ಲ ಅಣ್ಣ, ಬೇರೆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ವಿಷಯನ? ಏನಮ್ಮ ಅದು? ಅದೇ ಅಣ್ಣ, ಆದಿ ಮದುವೆ ಬಗ್ಗೆ. ಏನು? ಅದೇ ಅಣ್ಣ, ಆದಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು. ಇಲ್ಲಾಂದ್ರೆ ಅವ್ನ ಚಾರಿಟಿ ಬಿಸ್ನೆಸ್ ಮೀಟ್ ಅಂತ ಹಾಗೆ ಕಳೆದು ಹೋಗ್ಬಿಡ್ತಾನೆ. ಅದು ಸಾಲದು ಅಂತ ಬೇಡ್ದಿರೋ ಚಾಲೆಂಜ್ ಎಲ್ಲ ಮಾಡ್ತಾನೆ. ನಮ್ಮ ಕೈ ಮೀರಿ ಹೋಗ್ಬಿಡ್ತಾನೆ ಅಣ್ಣ. ಮನೆಯವ್ರಿಗೆ ಸುಳ್ಳು ಹೇಳಿ ಏನೇನು ಮಾಡ್ತಿದ್ದಾನೆ ಅಂದರೆ ನಾವು ಜಾಗ್ರತೆಯಿಂದ ಇರಬೇಕಲ್ವಾ? ಅವನಿಗೆ ಅವನದೇ ಆದ ಜೀವನನ ಕಟ್ಕೊಡ್ಬೇಕಣ್ಣ. ಅದನ್ನು ಕಡೆಗಣಿಸೋಕ್ಕಾಗಲ್ಲ. ಯಾರಮ್ಮ ಕಡೆಗಣಿಸ್ತಾ ಇದ್ದಾರೆ? ನಾನು ಎಷ್ಟು ಸತಿ ಹೇಳಿಲ್ಲ ಮದುವೆ ಆಗು ಅಂತ? ನನ್ನ ಮಾತನ್ನು ಅವ್ನು ಕೇಳಲೇ ಇಲ್ಲ. ಹಳೆ ನೆನಪುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮದುವೆ ಅಂತ ಅಂದ್ರೆ ಹಾಗೆ ಹೀಗೆ ಅಂತ ನನಗೆ ಪಾಠ ಮಾಡೋದಕ್ಕೆ ಬರ್ತಾನಮ್ಮ. ಅವನನ್ನ ಯಾವ ವಿಷಯದಲ್ಲಿ ಬೇಕಾದರೂ ಕನ್ವಿನ್ಸ್ ಮಾಡ್ಬೋದು, ಆದರೆ ಈ ವಿಷಯದಲ್ಲಿ ಕಷ್ಟ ಇದೆ. ಕಷ್ಟ ಆದರೂ ಪರವಾಗಿಲ್ಲ ಅಣ್ಣ, ಮಾಡಲೇಬೇಕಲ್ವಾ? ಈ ವಿಷಯದಲ್ಲಿ ಅವನು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ಒತ್ತಾಯ ಮಾಡಾದ್ರೂ ಮಾಡಲೇಬೇಕು. ನೋಡಮ್ಮ, ಅವನಿಗೆ ಮದುವೆ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅವನು ರೆಡಿ ಅಂದರೆ ಇವಾಗಲೇ ಶುರು ಮಾಡೋಣ, ಹುಡುಗಿ ಹುಡ್ಕೋದಕ್ಕೆ ಶುರು ಮಾಡು. ನಿನಗೆ ಯಾರಾದರೂ ತಲೆಯಲ್ಲಿ ಇದ್ದಾರಮ್ಮ? ಇಲ್ಲ ಅಣ್ಣ, ಯಾರೂ ಇಲ್ಲ. ನಾನು ಇವತ್ತಿನಲೇ ಹುಡ್ಕೋಕ್ ಶುರು ಮಾಡ್ತೀನಿ. ನಾವು ಯಾವುದೇ ಹುಡುಗಿನ ಹುಡುಕಿದ್ರು ಅವನಿಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಇದೆಯಮ್ಮ. ನೋಡೋಣ ಏನಾಗುತ್ತೆ ಅಂತ. ಅವನನ್ನು ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ಆ ದೇವರೇ ಬಲ್ಲ. ಒಳಗ್ ಬರ್ಬೋದಾ? ಅರೆ ಅದೇ ಇದೇನಪ್ಪ, ಒಳಗಡೆ ಬರ್ಬೋದಂತ ಪರ್ಮಿಷನ್ ಕೇಳ್ತಾ ಇದೀಯಾ? ಬಾ 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 ಬಾ. ಹಲೋ ಗೆಳತಿ. ಭಾಗ್ಯ, ನನ್ ಫ್ರೆಂಡ್ ಬಂದಿದ್ದಾನೆ, ಅವನಿಗೂ ಕಾಫಿ ತಗೊಂಬ. ಅಯ್ಯೋ ಬೇಡ ಬೇಡ, ಬರ್ತಾ ರಸ್ತೆಯಲ್ಲಿ ಎಳ್ನೀರು ಕುಡ್ಕೊಂಬಂದೆ. ಭಾಗ್ಯ ಬನ್ನಿ, ನಿಮ್ಗೇನೋ ಕೊಡೋದಿದೆ. ಭಾಗ್ಯ, ದುಡ್ಡು ಸಿಕ್ಕಿದೆ. ಸ್ಟೇಷನಿಂದ CI ಅವರು ಫೋನ್ ಮಾಡಿದ್ರು. ಅದೇ ಕಳ್ಳ ಸಿಕ್ಕಿದ್ನ? ಅವತ್ತೇ ಹೇಳಿದ್ರಲ್ಲ ಯಾರೋ ಆನಂದ್ ಅಂತ, ಅವನ್ ಕತ್ತಿದ್ನಂತೆ. ಅವ್ರ ಸ್ಟೈಲಲ್ಲಿ ವಿಚಾರಿಸಿದ್ದಾರೆ, ಅವಾಗೆಲ್ಲ ಬಾಯ್ಬಿಟ್ಟಿದ್ದಾನೆ. ನನಗೆ ಗೊತ್ತು ಭಾಗ್ಯ, ನಿಮಗೆ ಅಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಟಿರೋ ದುಡ್ಡು ಮತ್ತೆ ಮನೆಗೆ ಬಂತ ಅಂತ ನೋಡ್ತಾ ಇದ್ದೀರಾ. ಇದನ್ನ ಹೇಗೆ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ನಾನು ಇದನ್ನ ತಗೊಳ್ಳೋಕ್ಕೆ ಅಲ್ಲ, ನಾನೇ ತಗೋತೀನಿ. ಇದರಿಂದ ಇನ್ನೂ ಪ್ರಾಬ್ಲಮ್ ಆಗೋದು ಬೇಡ.
ಈಗಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದೆ. ಮೊದಲನೇ ದಿನಾನೇ ನಾನು ಈ ದುಡ್ಡನ್ನ ತಗೊಂಡಿದ್ರೆ ಈ ಸಮಸ್ಯೆ ಎಲ್ಲ ಆಗ್ತಾನೆ ಇರಲಿಲ್ಲ. 7 ದಿನ ನೀವು ಕಷ್ಟಪಡೋ ಥರ ಆಯಿತು. ನಾನು ದುಡ್ಡು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೆಲ್ಲ ಒದ್ದಾಡೋ ಥರ ಆಯಿತು. ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ಮುಗಿಸೋಣ. ನಾನೇ ದುಡ್ಡು ತಗೋತೀನಿ. ಅಲ್ಲ, ಇಬ್ರು ಏನು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು ಅಂತ? ಏನಿಲ್ಲಮ್ಮ, ಮುಂದಿನ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆದಿಯವರೇ, ಈ ದುಡ್ಡಿಂದ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದೆ. ಇದಕ್ಕೆಲ್ಲ ಇವತ್ತೇ ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ. ನಾನು ದುಡ್ಡು ತಗೊಳ್ತೀನಿ. ಭಾಗ್ಯ, ಏನು ಹೇಳ್ತಿದ್ಯಮ್ಮ ನೀನು? ಹೌದತ್ತೆ, ದುಡ್ಡನ್ನ ತಗೊಳ್ತೀನಿ. ಆದಿಯವರೇ, ದುಡ್ಡು ಕೊಡ್ತೀರಾ ಅಲ್ವಾ? ಅದೇ ಇಲ್ಲ ಅಂತ ಹೇಳೋಕ್ಕೆ ನಾನು ಯಾರು? ಇದು ನಿಮಗೆ ಸೇರ್ಬೇಕಾಗಿರೋ ದುಡ್ಡು, ತಗೊಳ್ಳಿ. ಆದಿಯವರೇ, ಈಗ ಈ ದುಡ್ಡು ಕಂಪ್ಲೀಟ್ ಆಗಿ ನನಗೆ ಸೇರಿದ್ದು ತಾನೆ? ಇದೇನ್ ಭಾಗ್ಯ ಹೀಗೆ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನಿಮಗೆ ಸೇರಿದ್ದು. ಇದನ್ನ ನಾನು ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ತಾನೆ? ನಾನು ಹಾಗೆ ಮಾಡಿದ್ರೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಲ್ವಾ? ಅರೆ, ಅದ್ ಹೇಗಿರುತ್ತೆ? ನಿಮ್ ದುಡ್ಡು ಅಂದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಯಾರು ಏನು ಕೇಳೋ ಹಾಗಿಲ್ಲ. ಸರಿ, ಹಾಗಿದ್ರೆ ಈ ದುಡ್ಡನ್ನ ತಗೊಳ್ಳಿ. ವಾಟ್? ದುಡ್ಡು ವಾಪಸ್ ತಗೋಬೇಕಾ? ಯಾಕೆ? ಆದಿಯವರೇ, ನಾನು ಈ ದುಡ್ಡನ್ನ ನೀವು ಚಾರಿಟಿ ಟ್ರಸ್ಟ್ ನಡೆಸ್ತಿದ್ದೀರಲ್ಲ, ಅದಕ್ಕೆ ಕೊಡ್ತಿದ್ದೀನಿ. ಭಾಗ್ಯ, ಏನ್ ಹೇಳ್ತಾ ಇದ್ದೀರಾ? ನೀವು ಹೀಗೆಲ್ಲ ಮಾಡೋ ಹಾಗಿಲ್ಲ. ಮಾಡೋ ಹಾಗಿಲ್ಲ ಅಂದ್ರೆ ಹೇಗೆ ಆದಿಯವರೇ? ಇದು ನಿನ್ ದುಡ್ಡು. ಈ ದುಡ್ಡಲ್ಲಿ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀವೇ ತಾನೇ ಹೇಳಿದ್ದು. ಅದನ್ನೇ ಮಾಡ್ತಿದ್ದೀನಿ. ಇದು ಮೋಸ ಭಾಗ್ಯ. ನಾನು ನಿಮಗ್ ಕೊಟ್ಟಿರೋ ದುಡ್ಡನ್ನ ನೀವು ಇಂಡೈರೆಕ್ಟ್ ಆಗಿ ನನಗೆ ವಾಪಸ್ ಕೊಡ್ತಾ ಇದ್ದೀರಾ. ಅದ್ ಹೇಗಾಗತ್ತೆ ಆದಿಯವರೇ? ನೀವು ಉಡುಗೊರೆ ಅಂತ ಕೊಟ್ಟಿರೋ ದುಡ್ಡನ್ನ ನಾನು ಮನಃಪೂರ್ವಕವಾಗಿ ತಗೊಂಡಿದ್ದೀನಿ. ಉಡುಗೊರೆನ ತಗೊಂಡಿದ್ದೀನಿ ಅಂದ್ಮೇಲೆ ಇದು ನಂದೇ ದುಡ್ಡಲ್ವಾ? ಇದನ್ನ ಇವಾಗ ಮನಃಪೂರ್ವಕವಾಗಿ ನಿಮಗ್ ಕೊಡ್ತಾ ಇದ್ದೀನಿ. ಆದಿಯವರೇ, ಹಾಗೆ ನೋಡಕ್ ಹೋದ್ರೆ ನೀವು ಈ ಪ್ರಶ್ನೆನ ಮಾಡ್ಲೇಬಾರ್ದು. ನೀವೇ ಅಲ್ವಾ ಹೇಳಿದ್ದು ಇದು ನಿಮ್ ದುಡ್ಡು, ಈ ದುಡ್ಡನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಯಾಕೆ ಭಾಗ್ಯ ನೀವು ಇಷ್ಟು ಒಳ್ಳೆಯವರು? ಹೇಗೋ ಮಾಡಿ ಈ ದುಡ್ಡು ನಿಮ್ ಕೈ ಸೇರ್ತಲ್ಲ ಅಂತ ತುಂಬಾನೇ ಖುಷಿಯಲ್ಲಿದ್ದೆ. ಆದ್ರೆ ನೀವು ತುಂಬಾ ಬುದ್ಧಿವಂತಿಕೆ ಯೂಸ್ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋ ತರ ಮಾಡಿ ಮತ್ತೆ ಡೊನೇಟ್ ಮಾಡ್ತಾ ಇದ್ದೀರಾ. ಈ ಒಳ್ಳೆತನಕ್ಕೆ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.